ನಮಸ್ಕಾರ ಫ್ರೆಂಡ್ಸ್. ನಿನ್ನೆ ಮೊನ್ನೆ ಸರ್ಕಾರ ರಚನೆಯ ಸಂಭ್ರಮದಲ್ಲಿದ್ದ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ಸರ್ಕಾರದ ಮಟ್ಟದಲ್ಲಿ ಇವತ್ತು ಒಂದು ರೀತಿಯಲ್ಲಿ ಭಿನ್ನಮತ ಸ್ಫೋಟಗೊಂಡ ದಿನ. ಸರ್ಕಾರ ರಚನೆ ಆಯಿತು, ಈಗ ಖಾತೆ ಹಂಚಿಕೆಯ ಭಿನ್ನಮತ. ಹಿರಿಯ ನಾಯಕ, ಸೋಲಿಲ್ಲದ ಸರದಾರ ಎನ್ನುವ ಖ್ಯಾತಿಯ ಹಿರಿಯ ಶಾಸಕ ರಾಮಲಿಂಗಾರೆಡ್ಡಿಯವರು ಇವತ್ತು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ತಮಗೆ ಕೊಡಬೇಕು, ಜಲಸಂಪನ್ಮೂಲ ಇಲಾಖೆ ಬೇಡ ಅಂತ ಒತ್ತಾಯಿಸಿ ಮುಖ್ಯಮಂತ್ರಿಗೆ ಇವತ್ತು ರಾಜೀನಾಮೆಯನ್ನ ರವಾನೆ ಮಾಡುವ ಮೂಲಕ ವಿದ್ಯಮಾನಗಳು ಸ್ಫೋಟವಾಗಿವೆ. ಇದರ ಜೊತೆಗೆ ಸಿಕ್ಕಿದ್ದೇ ಚಾನ್ಸು ಅಂತ ಹೇಳಿ ಇದರಲ್ಲೇ ಒಂದು ಅವಕಾಶ ಯಾಕೆ ಪಡಿಬಾರ್ದು ಅಂತ ಲೆಕ್ಕ ಹಾಕಿದ್ರು ಮುನಿಯಪ್ಪ ಕೂಡ. ಅವರು ಕೂಡ ತಮಗೆ ಒಳ್ಳೆ ಖಾತೆ ಬೇಕು ಅಂತ ನಾವು ರಾಜೀನಾಮೆಗೆ ನಿರ್ಧಾರ ಮಾಡಿದ್ದೀವಿ ಅನ್ನೋ ಸುಳಿವನ್ನ ಸುದ್ದಿಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈಗ ಸರ್ಕಾರ ರಚನೆಯ ಆರಂಭದಲ್ಲೇ ಉಂಟಾಗಿರುವ ಈ ಗೊಂದಲವನ್ನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಗೆ ನಿಭಾಯಿಸ್ತಾರೆ, ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಅಥವಾ ಹೈಕಮಾಂಡ್ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದ್ರು. ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಶಾಸಕರಾಗಿ ಮುಂದುವರಿತೀನಿ, ಅದರಲ್ಲೇನು ಎರಡನೇ ಮಾತಿಲ್ಲ. ಎಲ್ಲ ಮಕ್ಕಳನ್ನು ಒಂದೇ ಥರ ನೋಡಬೇಕು ಮತ್ತು ಸೀನಿಯಾರಿಟಿ ಮೇಂಟೈನ್ ಆಗಬೇಕು. ಇವು ಮಾಡೋದ್ರಿಂದ ಮುಂದೆ 2028 ಕಾಂಗ್ರೆಸ್ ದಾರಿ ಆಗ್ತದೆ ಅಂತ ಹೇಳೋರು ನೀವು ಮಾಡ್ತೀನಿ. ಗೆಳೆಯರೆ, ನಿನ್ನೆ ಮೊನ್ನೆ ಸರ್ಕಾರ ರಚನೆಯ ಸಂಭ್ರಮ ಕಾಂಗ್ರೆಸ್ ಅಲ್ಲಿ ಮನೆ ಮಾಡಿತ್ತು. ಆದರೆ ಇವತ್ತು ಭಿನ್ನ ಮತದ ವಾತಾವರಣ. ಈ ಭಿನ್ನ ಮತದ ವಾತಾವರಣ ಉಂಟಾಗಿರುವುದು ಇದು ಖಾತೆ ಹಂಚಿಕೆಯ ವಿಚಾರದಲ್ಲಿ. ಹಿರಿಯ ನಾಯಕ, ಸೋಲಿಲ್ಲದ ಸರದಾರ ಖ್ಯಾತಿಯ ಹಿರಿಯ ಶಾಸಕ ರಾಮಲಿಂಗಾರೆಡ್ಡಿ ಅವರು ತಮಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡಬೇಕು ಅಂತ ಬಯಸಿದ್ರು. ಆದರೆ ಆ ಖಾತೆಯನ್ನು ಕೊಟ್ಟಿಲ್ಲ, ಬದಲಿಗೆ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನು ಕೊಡಲಾಗಿದೆ. ಇದರಿಂದ ಅಸಮಾಧಾನಗೊಂಡಿರುವ ರಾಮಲಿಂಗಾರೆಡ್ಡಿ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡೋದ್ರ ಮೂಲಕ ವಿದ್ಯಮಾನಗಳು ಸ್ಫೋಟವಾಗಿವೆ. ಬೆಳಿಗ್ಗೆ ಅವರು ರಾಜೀನಾಮೆ ಪತ್ರವನ್ನ ಸಿಎಂ ಶಿವಕುಮಾರ್ ಅವರಿಗೆ ರವಾನೆಯನ್ನ ಮಾಡಿದ್ದಾರೆ. ಇದು ಬೆಳಗಿನ ವಿದ್ಯಮಾನದ ಒಂದು ಚಿತ್ರಣ. ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಿನ ಪ್ರಭಾವಿ ಶಾಸಕರು, ಜನಾನುರಾಗಿ ಶಾಸಕರು. ಕಾಂಗ್ರೆಸ್ ವಲಯದಲ್ಲಿ ತನ್ನ ಸರಳತೆ ಮತ್ತು ಸೌಜನ್ಯಕ್ಕಾಗಿ, ಸಂಘಟನಾ ಚಾತುರ್ಯಕ್ಕಾಗಿ, ಬೆಂಗಳೂರು ನಗರದ ಅಭಿವೃದ್ಧಿಗಾಗಿ, ಜನರ ಸಂಕಷ್ಟಗಳಿಗೆ ಮಿಡಿಯುವ ನಾಯಕರಾಗಿ ಅವರು ಜನಪ್ರಿಯರಾಗಿದ್ದಾರೆ. ಅವರಿಗೆ ಅವರು ಕೇಳಿದ ಒಂದು ಖಾತೆಯನ್ನ ಕೊಡದಲೇ ಇರುವುದು ಅವರಿಗೆ ಸಿಟ್ಟನ್ನು ತರಿಸಿದೆ. ಅವರು ಯಾವತ್ತೂ ಕೂಡ ಲಾಭಿಗಾಗಿ ಡೆಲ್ಲಿಗೆ ಹೋಗಿದ್ದಿಲ್ಲ. ತಮಗೆ ಸಚಿವ ಸ್ಥಾನ ಬೇಕು ಅಂತ ಯಾವ ನಾಯಕರ ಮುಂದೆಯೂ ಕೂಡ ಅವರು ಗೋಗರ್ದಿದ್ದಿಲ್ಲ. ಇಂಥ ನಾಯಕರಿಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್, ಹಿರಿಯ ನಾಯಕರು ಅವಮಾನ ಮಾಡಿದ್ದಾರೆ ಅಂತ ಕೂಡ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆಗೆ ಈಡಾಗ್ತಾ ಇದೆ. ಜೊತೆಗೆ ಇದೀಗ ಜಿಬಿಎ ಚುನಾವಣೆಗಳು ಬರ್ತಿರೋದ್ರಿಂದ ಹಿರಿಯ ನಾಯಕರನ್ನ ನಿರ್ಲಕ್ಷಿಸಿ ಜಿಬಿಎ ಚುನಾವಣೆಗೆ ಹೋದ್ರೆ ಪ್ರತಿಕೂಲ ಪರಿಣಾಮ ಬೀರುತ್ತೆ ಅಂತ ಕೂಡ ವಿಶ್ಲೇಷಣೆ ಮಾಡಲಾಗ್ತಿದೆ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ರವಾನಿಸಿ ಇದೀಗ ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾರೆ. ಈಗ ಆ ಸ್ಥಳಕ್ಕೆ ತೆರಳುವ ಮುನ್ನ ಅವರು ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಅಥವಾ ಹೈಕಮಾಂಡ್ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಮಾಡಿದ್ದಾರೆ, ಸಂತೋಷ. ಮತ್ತೆ ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದ್ರು. ಆಯ್ತು ಅಂತ ಬಂದೆ. ನಾನು ಅದನ್ನು ಕೇಳಿರ್ಲಿಲ್ಲ, ಅದನ್ನು ಕೇಳಿಲ್ಲ. ಅವರೇ ವಾಲಂಟಿಯರ್ ಆಗಿ ಹೇಳಿದ್ರು. ಆಮೇಲೆ ನೋಡಿದ್ರೆ ಈಗ ಜಲಸಂಪನ್ಮೂಲ ಕೊಟ್ಟಿದ್ದಾರೆ. ನನ್ಗೆ 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತ ಹೇಳಿ ಆಮೇಲೆ ಬೇರೆಯವ್ರಿಗೆ ಆಯ್ತು. ಅದಕ್ಕೆ ನನಗೆ ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡಕ್ ಆಗ್ತಿಲ್ಲ ಅಂತ ಹೇಳಿ ಇವತ್ತನ್ನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಶಾಸಕರಾಗಿ ಮುಂದುವರಿತೀನಿ, ಅದರಲ್ಲೇನು ಎರಡನೇ ಮಾತಿಲ್ಲ. ರಾಮಲಿಂಗಾರೆಡ್ಡಿ ಅವರ ಪ್ರತಿಕ್ರಿಯೆಯನ್ನ ನೋಡಿದ್ವಿ. ಇದು ಒಂದು ಚಿತ್ರಣ. ಈ ಗದ್ದಲದಲ್ಲಿ ಸಿಕ್ಕಿದ್ದೇ ಚಾನ್ಸು ಅಂತ ಹಿರಿಯ ನಾಯಕ, ಹಿರಿಯ ಮಂತ್ರಿ ಮುನಿಯಪ್ಪ ಅವರು ತಮಗೂ ಖಾತೆ ಬೇಸರ ಆಗಿದೆ, ಆಹಾರ ಖಾತೆ ಬೇಕಾಗಿಲ್ಲ ಅಂತ ಒಂದು ಬಾಣ ಬಿಟ್ಟಿರೋದು ಒಂದು ವಿಶೇಷ. ಮುನಿಯಪ್ಪ ಅವರ ಸೀನಿಯಾರಿಟಿಗೆ ಅವರು ಮಂತ್ರಿಯಾಗಿರೋದೇ ಹೆಚ್ಚು. ಆದರೂ ಕೂಡ ಸಮುದಾಯವನ್ನು ಗಮನದಲ್ಲಿ ಇಟ್ಕೊಂಡು ಅವರಿಗೆ ಮಂತ್ರಿ ಮಾಡಲಾಗಿದೆ. ಆದರೆ ಈ ಹಿಂದಿನ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಇದೇ ಫುಡ್ ಮಿನಿಸ್ಟರ್ ಆಗಿದ್ರು ಮುನಿಯಪ್ಪನವರು. ಆವಾಗ ಚೆನ್ನಾಗಿದ್ದ ಲೆಕ್ಕಾಚಾರ. ಈಗ ಯಾಕೆ ಖಾತೆ ಬೇಡವಾಯಿತು? ಒಳ್ಳೆ ಖಾತೆ ಅಂದ್ರೆ ಅದರ ಅರ್ಥ ಏನೋ ಅದು ಮುನಿಯಪ್ಪನವರೇ ಹೇಳಬೇಕು. ನಾನು ಅವ್ರನ್ನ ಗೆಲೆ ಮಾಡೋದಕ್ಕಾಗ್ಲಿ ಇನ್ಯಾವುದಕ್ಕಾಗ್ಲಿ ಹೇಳ್ತಿಲ್ಲ. ಆಹಾರ ಡಿಪಾರ್ಟ್ಮೆಂಟ್ ಅನ್ನ, ಫುಡ್ ಡಿಪಾರ್ಟ್ಮೆಂಟ್ ಅನ್ನ ಅವರು ಹ್ಯಾಂಡಲ್ ಮಾಡಿದ ರೀತಿ ಇದೆಯಲ್ಲ,
ಅಲ್ಲಿ ಹೆಡೆ ಎತ್ತಿದ ಮಾಫಿಯಾನ ಅಟ್ಟಹಾಸ ನೋಡಿದ್ರೆ ಗೊತ್ತಾಗುತ್ತೆ. ಬಾರ್ಡರ್ ಅಲ್ಲಿ ಬಂಗಾರಪೇಟೆಯಲ್ಲಿ ಸುತ್ತಮುತ್ತ ಇರೋ ರೈಸ್ ಮಿಲ್ಗಳಿಗೆ ಅನ್ನ ಭಾಗ್ಯದ ಅಕ್ಕಿ ಕಳ್ಳಸಾಗಣಿಕೆ ಆಗುತ್ತೆ. ಫುಡ್ ಮಾಫಿಯಾ ಕಾರ್ಯನಿರ್ವಹಿಸ್ತಾ ಇದೆ. ಅಲ್ಲಿಂದ ಆ ಅಕ್ಕಿಯನ್ನ ಕಳ್ಳಸಾಗಣಿಕೆಯಲ್ಲಿ ಪಬ್ಲಿಕ್ ಮಾರುಕಟ್ಟೆ ದರದಲ್ಲಿ ಮಾರಾಟ ಮಾಡೋ ವ್ಯವಸ್ಥೆ ಇದೆ. ಹೀಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಫುಡ್ ಮಾಫಿಯಾ, ಅನ್ನಭಾಗ್ಯದ ಅಕ್ಕಿ ಕಳ್ಳು ತಲೆ ಎತ್ತಿದ್ದು ಸುಮ್ಮನಿದ್ದಂತಹ ಸಚಿವರು ಮುನಿಯಪ್ಪನವರು ಈಗ ಒಳ್ಳೆ ಕಥೆ ಕೇಳಿದ್ದಾರೆ. ಈಗ ಅವರು ಒಂದು ಪ್ರತಿಕ್ರಿಯೆ ನೋಡೋಣ. ಖಾತೆ ಸರಿಯಾಗಿಲ್ಲ, ಸೀನಿಯಾರಿಟಿ ಮೇಂಟೈನ್ ಆಗಿಲ್ಲ. ರಾಮಲಿಂಗಾರೆಡ್ಡಿ 8 ಸಾರಿ, ನಾನು 8 ಸಾರಿ ಗೆದ್ದಿದ್ದೆ. ಈ ರೀತಿ 8, 7, 5, 6 ಎಲ್ಲ ಗೆದ್ದಿರೋದು. ಅದನ್ನ ಸಮತೋಲನವಾಗಿ ನೋಡ್ಬೇಕಾಗಿತ್ತು. ನಾನು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮನವಿ ಮಾಡ್ತಿದ್ದೀನಿ, ತಾಯಿ ಸ್ಥಾನದಲ್ಲಿದ್ದೀನಿ. ಎಲ್ಲ ಮಕ್ಕಳನ್ನು ಒಂದೇ ತರ ನೋಡ್ಬೇಕು ಮತ್ತು ಸೀನಿಯಾರಿಟಿ ಮೇಂಟೈನ್ ಆಗ್ಬೇಕು. ಇವು ಮಾಡೋದ್ರಿಂದ ಮುಂದೆ 2028ಕ್ಕೆ ಕಾಂಗ್ರೆಸ್ ಬರಬೇಕು ದಾರಿ ಆಗ್ತದೆ ಅಂತೇಳಿ ಅವ್ರಿಗೆ ಮನವಿ ಮಾಡ್ತೀನಿ. ಮತ್ತು ಏನು ಇವತ್ತು ಖಾತೆ ಕೊಟ್ಟಿದ್ದಾರೆ ಅದನ್ನ ಬದಲಾವಣೆ ಮಾಡಿ ಜನಸೇವೆ ಮಾಡುವಂಥದ್ದನ್ನ, ಅನುಕೂಲ ಆಗುವಂಥದ್ದನ್ನ ಕೊಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೀನಿ, ಸೋನಿಯಾ ಗಾಂಧಿ ಅವ್ರಿಗೆ. ಮುನಿಯಪ್ಪ ಅವರ ಪ್ರತಿಕ್ರಿಯೆ ನೋಡಿದ್ವಿ. ಅವ್ರು ಮುನಿಯಪ್ಪನವರ ಒಪಿನಿಯನ್ ಏನೇ ಇರಲಿ, ಈಗ ರಾಮಲಿಂಗಾರೆಡ್ಡಿಯವರು ಒಬ್ಬ ಸಜ್ಜನ ನಾಯಕರು. ಅವರ ರಾಜೀನಾಮೆ ಅದು ಪಟ್ಟು ಹಿಡಿದಿದ್ದಾರೆ. ನನಗೆ ಶಾಸಕನಾಗಿರ್ತೀನಿ, ಕಾರ್ಯಕರ್ತನಾಗಿರ್ತೀನಿ ಅಂತ ಪಟ್ಟು ಹಿಡಿದಿದ್ದಾರೆ ಮತ್ತು ಬೇಸರನೂ ಇಲ್ಲ ಅಂತ ಹೇಳಿದ್ದಾರೆ. ಇದನ್ನ ನಿಭಾಯಿಸುವ ಜವಾಬ್ದಾರಿ DK ಶಿವಕುಮಾರ್ ಅವರ ಮೇಲಿದೆ. ಅದನ್ನ ಹೇಗೆ ಅವರು ನಿಭಾಯಿಸ್ತಾರೆ ನೋಡ್ಬೇಕು. ಯಾಕೆ ಅಂತಂದ್ರೆ ಇದನ್ನ ನಿಭಾಯಿಸದೆ ಹೋದ್ರೆ ಒಂದ್ ರೀತಿಯಲ್ಲಿ ಅದು ಚುನಾವಣೆ ಮೇಲೆ ಪರಿಣಾಮ ಬೀರೋದಂತೂ ನಿಶ್ಚಿತ. ಇದರ ಜೊತೆಗೆ ಇನ್ನು ತುಂಬಾ ಜನ ಮಂತ್ರಿಗಳಿಗೂ ನಮಗೂ ಖಾತೆ UT ಖಾದರ್ ನನ್ನ ಹೆಲ್ಪ್ ಮಾಡಿದ್ದೀನಿ, ನಮಗೂ ಬೇರೆ ಕೊಡಿ, ಆಮೇಲೆ ಬೈರತಿ ಸುರೇಶ್ ನನಗೆ ಸಾರಿಗೆ ಇಲಾಖೆ ಬೇಡ, ಹೀಗೆ ಎಲ್ಲವೂ ಕೂಡ ಹೇಳ್ತಿದ್ದಾರೆ. ಮುಂದೇನಾಗುತ್ತೋ ನೋಡೋಣ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.